ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಇಡೀ ದೇಶವೇ ಎದುರು ನೋಡ್ತಾ ಇದ್ದಂತಹ, ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದ್ದಂತಹ ದಿನಾಂಕ ಕೊನೆಗೂ ಈಗ ಘೋಷಣೆ ಆಗಿದೆ. ಹೌದು ಗೆಳೆಯರೆ, ದೇಶದ 543 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆಯ ದಿನಾಂಕ ಅಧಿಕೃತವಾಗಿ ಈಗ ಘೋಷಣೆಯಾಗಿದೆ. ಈ ಬಗ್ಗೆ ಚುನಾವಣಾ ಆಯೋಗ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಯಾವಾಗ ಎಲ್ಲೆಲ್ಲಿ ಚುನಾವಣೆಗಳು ಅನ್ನೋದನ್ನು ಈಗ ಅಧಿಕೃತವಾಗಿ ಬಹಿರಂಗಪಡಿಸಿದೆ. ಜೊತೆಗೆ ಇವತ್ತಿನಿಂದಲೇ ನೀತಿ ಸಂಹಿತೆ ಕೂಡ ಜಾರಿಯಾಗುತ್ತೆ. ನೀತಿ ಸಂಹಿತೆ ಜಾರಿಯಾದಾಗ ಸಾಮಾನ್ಯವಾಗಿ ಒಂದಷ್ಟು ರೂಲ್ಸ್ಗಳು ಕೂಡ ಬದಲಾಗುತ್ತೆ. ಏನೆಲ್ಲ ರೂಲ್ಸ್ಗಳು ಬದಲಾಗುತ್ತೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಒಂದಷ್ಟು ರೂಲ್ಸ್ಗಳು ಬದಲಾಗುತ್ತೆ, ಅದನ್ನು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕು. ಯಾಕೆಂದರೆ ಈ ರೂಲ್ಸ್ ನನಗೆ ಗೊತ್ತಿರಲಿಲ್ವಲ್ಲ ಅಂತ. ಇದು ಯಾವ ತರಹ ಆಗುತ್ತೆ ಅಂದರೆ, ಆಟೋಮೆಟಿಕ್ಕಾಗಿ ಯಾವಾಗಿನಿಂದ ನೀತಿ ಸಂಹಿತೆ ಜಾರಿಯಾಗುತ್ತಲ್ಲ ಆಗಿನಿಂದ ಆಟೋಮೆಟಿಕ್ಕಾಗಿಯೇ ಇದು ಬದಲಾವಣೆ ಆಗ್ತಾ ಇರುತ್ತೆ. ಅದರ ಜೊತೆಗೆ ಗೆಳೆಯರೇ, ಈ ಬಾರಿ ಚುನಾವಣೆಯನ್ನು ಮತ್ತಷ್ಟು ಒಂದು ರೀತಿಯಾಗಿ ನಿಷ್ಪಕ್ಷಪಾತವಾಗಿ ನಡೆಸಬೇಕು ಅಂತ ಒಂದಷ್ಟು ಬಿಗಿಯಾಗಿರುವಂತಹ ರೂಲ್ಸ್ಗಳನ್ನು ಚುನಾವಣಾ ಆಯೋಗ ಮಾಡಿದೆ. ಚುನಾವಣೆಯಲ್ಲಿ ಅಕ್ರಮಗಳನ್ನು ತಡೆಯೋದಕ್ಕೆ ಅಂತ ಒಂದಷ್ಟು ಹೊಸ ಯೋಜನೆಗಳನ್ನು ಕೂಡ ಚುನಾವಣಾ ಆಯೋಗ ರೂಪಿಸ್ಕೊಂಡಿದೆ. ಹಾಗಾದರೆ ಚುನಾವಣಾ ಆಯೋಗದ ಹೊಸ ನಿಯಮಗಳು ಏನಿರುತ್ತೆ, ಅದರ ಜೊತೆಗೆ ಮಾಧ್ಯಮಗಳಿಗೂ ಮತ್ತು ಎಲ್ಲರೂ ಕೂಡ ಈಗ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾ ಇರ್ತಿರಲ್ಲ, ಸೋಷಿಯಲ್ ಮೀಡಿಯಾ ಬಳಸುವವರಿಗೂ ಕೂಡ ಚುನಾವಣಾ ಆಯೋಗ ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ಮಾಧ್ಯಮಗಳಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚುನಾವಣಾ ಆಯೋಗ ಏನು ಎಚ್ಚರಿಕೆಯನ್ನು ಕೊಟ್ಟಿದೆ ಅನ್ನೋದನ್ನು ಹೇಳ್ತೀನಿ. ಅದರ ಜೊತೆಗೆ ಯಾವ್ಯಾವ ರೂಲ್ಸ್ಗಳು ಕೂಡ ಇವತ್ತಿನಿಂದ ಬದಲಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಯಾವಾಗ ಎಲ್ಲೆಲ್ಲಿ ಚುನಾವಣೆಗಳು ನಡೆಯುತ್ತೆ, ನಮ್ಮ ರಾಜ್ಯದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ, ನಿಮ್ಮ ಕ್ಷೇತ್ರದಲ್ಲಿ ಯಾವಾಗ ಚುನಾವಣೆ ನಡೆಯುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ಮೊದಲನೇ ಹಂತ 19/4/2024 ಅಂದರೆ ಏಪ್ರಿಲ್ 19ಕ್ಕೆ ಮೊದಲನೇ ಹಂತದ ಚುನಾವಣೆ ನಡೆಯುತ್ತೆ. ಈ ಹಂತದಲ್ಲಿ 11 ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಒಟ್ಟು 102 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಆನಂತರ ಎರಡನೇ ಹಂತದ ಚುನಾವಣೆ 26/4/2024 ಅಂದರೆ ಏಪ್ರಿಲ್ 24ರಂದು ಎರಡನೇ ಹಂತದ ಚುನಾವಣೆ ನಡೆಯುತ್ತೆ. ಈ ಹಂತದಲ್ಲಿ 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಒಟ್ಟು 89 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಕರ್ನಾಟಕದ 14 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಅಂದರೆ ದೇಶದ 2ನೇ ಹಂತದ ಚುನಾವಣೆ ಕರ್ನಾಟಕದ ಮೊದಲನೇ ಹಂತದ ಚುನಾವಣೆ. ಕರ್ನಾಟಕದಲ್ಲಿ ಈ ಹಂತದಲ್ಲಿ ಯಾವ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಉಡುಪಿ, ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಚಿತ್ರದುರ್ಗ, ತುಮಕೂರು, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಚಿಕ್ಕಬಳ್ಳಾಪುರ, ಕೋಲಾರ, ದಕ್ಷಿಣ ಕನ್ನಡ ಕ್ಷೇತ್ರಗಳಿಗೆ ಈ ಒಂದು ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಇನ್ನು 3ನೇ ಹಂತದ ಚುನಾವಣೆ 7 ಮೇ 2024. ಈ ಹಂತದಲ್ಲಿ 9 ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಸೇರಿದ ಹಾಗೆ 94 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಇದೇ ಹಂತದಲ್ಲಿ ಕರ್ನಾಟಕದ ಉಳಿದ 14 ಕ್ಷೇತ್ರಗಳಿಗೂ ಕೂಡ ಚುನಾವಣೆ ನಡೆಯುತ್ತೆ. ದೇಶದ 3ನೇ ಹಂತ ಕರ್ನಾಟಕದ 2ನೇ ಹಂತದ ಚುನಾವಣೆ ನಡೆಯುತ್ತೆ. ಈ ಹಂತದಲ್ಲಿ ಕರ್ನಾಟಕದ ಉತ್ತರ ಭಾಗದ ಕ್ಷೇತ್ರಗಳಿಗೆ ಚುನಾವಣೆಯನ್ನು ನಡೆಯುತ್ತೆ. ಅದರಲ್ಲಿ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಮತ್ತು ಶಿವಮೊಗ್ಗ ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. 2 ಮತ್ತು 3ನೇ ಹಂತದ ಅಂದರೆ ದೇಶದ 2 ಮತ್ತು 3ನೇ ಹಂತದಲ್ಲಿ ಕರ್ನಾಟಕದ ಚುನಾವಣೆಗಳು ಮುಕ್ತಾಯ ಆಗುತ್ತೆ. ಆನಂತರ ಬೇರೆ ರಾಜ್ಯಗಳಿಗೆ ಬೇರೆ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಅದನ್ನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. 4ನೇ ಹಂತ ಮೇ 13ಕ್ಕೆ ನಡೆಯುತ್ತೆ. 8 ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಸೇರಿದ ಹಾಗೆ 96 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. 5ನೇ ಹಂತ ಮೇ 20. ಆ ಹಂತದಲ್ಲಿ 7 ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಸೇರಿದ ಹಾಗೆ 49 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಇನ್ನು 6ನೇ ಹಂತ ಮೇ 25. ಈ ಹಂತದಲ್ಲಿ 5 ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಸೇರಿದ ಹಾಗೆ 57 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಇನ್ನು ಕೊನೆಯ ಹಂತ ಜೂನ್ 1. ಅದರಲ್ಲೂ ಕೂಡ 5 ರಾಜ್ಯ ಮತ್ತು 57 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಅಂತಿಮವಾಗಿ ಜೂನ್ 4ನೇ ತಾರೀಕು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಂತಹ ದಿನ, ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅನ್ನುವಂತಹ ದಿನ ಮತ್ತು ಈ ಒಂದು ದೇಶದಲ್ಲಿ ಯಾವ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನುವಂತಹ ದಿನ ಪ್ರಕಟ ಆಗುತ್ತೆ. ಜೂನ್ 4, 2024 ಬೆಳಗಿನ 11 ಗಂಟೆ ಅಥವಾ 12 ಗಂಟೆ ಒಳಗಡೆ ಎಲ್ಲವೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ. ಇದು ಗೆಳೆಯರೆ
ಚುನಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿ. ಈಗ ಬದಲಾಗಿರುವಂತಹ ರೂಲ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದರ ಜೊತೆಗೆ ಗೆಳೆಯರೆ, ಈ ಕೆಲವು ಸೆನ್ಸಿಟಿವ್ ಸ್ಟೇಟ್ಗಳಂತ ಏನಿದ್ದಾವಲ್ಲ, ಈ ಬಿಹಾರ, ಜಮ್ಮು ಕಾಶ್ಮೀರ ಮತ್ತು ಉತ್ತರ ಪ್ರದೇಶ, ಈ ಒಂದು ಪ್ರದೇಶಗಳಲ್ಲಿ, ಈ ಒಂದು ರಾಜ್ಯಗಳಿಗೆ ಎಲ್ಲ 7 ಹಂತಗಳಲ್ಲಿಯೂ ಕೂಡ ಚುನಾವಣೆ ನಡೆಯುತ್ತೆ. ಯಾಕೆ ಅಂದರೆ ತುಂಬ ಸಿಂಪಲ್ಲಾಗಿ ಹ್ಯಾಂಡಲ್ ಮಾಡುವಂತಹ ಒಂದಷ್ಟು ರಾಜ್ಯಗಳಲ್ಲ ಇವು. ಇಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ಒಂದು ರೀತಿಯಾಗಿ ಬಿಗಿಯಾದಂತಹ ಭದ್ರತೆ ಕೊಡಬೇಕು, ಅದೆಲ್ಲವನ್ನು ಕೂಡ ಕೊಡಬೇಕಾಗತ್ತೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿರೋದೇ 5 ಲೋಕಸಭಾ ಕ್ಷೇತ್ರಗಳು. ಈ 5 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಒಂದೊಂದು ಹಂತ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಒಂದೇ ಹಂತದಲ್ಲಿ 5 ಲೋಕಸಭಾ ಕ್ಷೇತ್ರವನ್ನು ಮುಗಿಸೋದಿಲ್ಲ, ಪ್ರತಿ ಹಂತದಲ್ಲೂ ಒಂದೊಂದು ಲೋಕಸಭಾ ಕ್ಷೇತ್ರವನ್ನು ಮುಗಿಸ್ತಾರೆ. ಯಾಕೆ ಅಂದರೆ ಅಲ್ಲಿಯ ಪರಿಸ್ಥಿತಿ ಏನನ್ನೋದು ನಿಮಗೆ ಗೊತ್ತಿದೆ. ಅದರ ಜೊತೆಗೆ ಗೆಳೆಯರೆ, ಈ ಬಾರಿ ಚುನಾವಣಾ ಆಯೋಗ ಒಂದಷ್ಟು ಡಾಟಾವನ್ನು ಕೊಟ್ಟಿದೆ. ಏನು ಡಾಟಾ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಈ ಒಂದು ಡಾಟಾ ಅಥವಾ ಈ ಒಂದು ಚುನಾವಣೆಗೆ ಇವತ್ತೋ ನೆನ್ನೆನೋ ಬಂದು ತಯಾರಿ ನಡೆಸಿದ್ದಲ್ಲ, 2 ವರ್ಷಗಳ ಹಿಂದಿನಿಂದಲೂ ಕೂಡ ಸತತವಾಗಿರುವಂತಹ ತಯಾರಿಯನ್ನು ನಡೆಸಿದೆ. ಅದರಲ್ಲಿ ಜೊತೆಗೆ ಗೆಳೆಯರೆ, ಈ ಬಾರಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಭಾರತದಲ್ಲಿ ಒಟ್ಟು 97 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ 1.82 ಲಕ್ಷ ಹೊಸ ಮತದಾರರಿದ್ದಾರೆ. ಅಂದರೆ ಈ ಬಾರಿ ಮೊದಲ ಬಾರಿ ಓಟನ್ನು ಹಾಕುವಂತಹ ಮತದಾರರು. ಅದರ ಜೊತೆಗೆ 19.74 ಲಕ್ಷ ಯುವ ಮತದಾರರಿದ್ದಾರೆ. ಅಂದರೆ 18ರಿಂದ 25 ವಯಸ್ಸಿನ ಮತದಾರರು 19.74 ಲಕ್ಷ ಇದ್ದಾರೆ. ಅದರ ಜೊತೆಗೆ ಈ ಬಾರಿಯ ಚುನಾವಣೆಗೆ ವ್ಯವಸ್ಥೆ ಯಾವ ತರಹ ಮಾಡಿಕೊಂಡಿದೆ ಅಂದರೆ 10.5 ಲಕ್ಷ ಮತದಾನ ಕೇಂದ್ರವನ್ನು ತೆರೆಯಲಾಗಿದೆ. 55 ಲಕ್ಷ EVM ಇರುತ್ತೆ. ಅದರ ಜೊತೆಗೆ 85 ವರ್ಷಕ್ಕಿಂತ ಹೆಚ್ಚಿನ ವೃದ್ಧರಿಗೆ, ಆನಂತರ 40%ಕ್ಕಿಂತ ಅಧಿಕ ವೈಫಲ್ಯ ಇರುವಂತಹ ದಿವ್ಯಾಂಗರಿಗೆ ಮನೆಯಿಂದಲೇ ಮತದಾನ ಮಾಡುವಂತಹ ವ್ಯವಸ್ಥೆ ಎಲ್ಲವನ್ನು ಕೂಡ ಚುನಾವಣಾ ಆಯೋಗ ಒಂದು ಮಾಡಿಕೊಟ್ಟಿದೆ. ಈಗ ಗೆಳೆಯರೆ, ಒಂದಷ್ಟು ಕಠಿಣವಾದಂತಹ ಕ್ರಮಗಳನ್ನು ಚುನಾವಣಾ ಆಯೋಗ ತೆಗೆದುಕೊಂಡಿದೆ. ಏನು ಆ ಕಠಿಣವಾದಂತಹ ಕ್ರಮ? ಚುನಾವಣಾ ಆಯೋಗದಿಂದ ಹೊಸದಾಗಿರುವಂತಹ ಒಂದು ಆ್ಯಪ್ ಬಿಡುಗಡೆಯಾಗುತ್ತೆ, KYC ಆ್ಯಪ್ ಅಂತ, ನೋ ಯುವರ್ ಕ್ಯಾಂಡಿಡೇಟ್. ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ನಿಂತಿರುವಂತಹ ಅಭ್ಯರ್ಥಿಯ ಹಣೆ ಬರಹ ಅದರಲ್ಲಿರುತ್ತೆ. ಎಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ, ಈ ಹಿಂದೆ ಎಷ್ಟು ಕೋಟಿ ಆಸ್ತಿ ಇತ್ತು, ಈ 5 ವರ್ಷದಲ್ಲಿ ಇನ್ನೆಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ, ಆ ಎಲ್ಲ ಒಟ್ಟಾರೆಯಾಗಿ ಅವರ ಜಾತಕ ಆ ಒಂದು ಆ್ಯಪ್ನಲ್ಲಿರುತ್ತೆ. ಸೊ ಅದು ಮತದಾರರಿಗೆ ಈಸಿ ಆಗಲಿ, ನಾವು ಯಾರಿಗೆ ಓಟನ್ನು ಹಾಕಬೇಕು ಅನ್ನೋದು ಗೊತ್ತಾಗಲಿ ಅನ್ನುವಂತಹ ಉದ್ದೇಶದಿಂದಾಗಿ ಇದೊಂದು ಪಾರದರ್ಶಕವಾಗಿ ಮಾಡಿದ್ದಾರೆ. ಆನಂತರ ಗೆಳೆಯರೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟಿದ್ದೇ ಆದರೆ ರಾಜಕೀಯ ಪಕ್ಷಗಳಿಗೆ ಖಡಕ್ಕಾಗಿರುವಂತಹ ಎಚ್ಚರಿಕೆ ಚುನಾವಣಾ ಆಯೋಗ ಕೊಟ್ಟಿದೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಗೆ ನೀವು ಟಿಕೆಟನ್ನು ಕೊಟ್ಟರೆ 3 ಬಾರಿ ನೀವು ಅದನ್ನು ನ್ಯೂಸ್ ಪೇಪರ್ನಲ್ಲಿ ಮತ್ತು TV ಮಾಧ್ಯಮಗಳಲ್ಲಿ ಪ್ರಕಟಿಸಬೇಕು. ಅದರ ಜೊತೆಗೆ ಜನರಿಗೆ ನೀವು ಯಾಕೆ ಆ ಅಭ್ಯರ್ಥಿಗೆ ಚುನಾವಣೆಗೆ ಟಿಕೆಟನ್ನು ಕೊಟ್ರಿ, ಬೇರೆ ಯಾರೂ ಸಿಗಲಿಲ್ವಾ, ಇಂತಹ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಅಭ್ಯರ್ಥಿಗೆ ಯಾಕೆ ಟಿಕೆಟನ್ನು ಕೊಟ್ರಿ ಅನ್ನೋದನ್ನು ರಾಜಕೀಯ ಪಕ್ಷಗಳು ಜನರಿಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದನ್ನು ಎಚ್ಚರಿಕೆಯಾಗಿ ಕೊಟ್ಟಿದೆ. ಆ ತರಹ ಮಾಡಲಿಲ್ಲ ಅಂದರೆ ಆ ಅಭ್ಯರ್ಥಿಯನ್ನು ಕ್ಯಾನ್ಸಲ್ ಮಾಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ಗೆಳೆಯರೆ, 3400 ಕೋಟಿ ಹಣವನ್ನು ಕಳೆದ ಬಾರಿ ಸೀಸ್ ಮಾಡಲಾಗಿದೆ. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಹಣವನ್ನು ಸೀಸ್ ಮಾಡುವಂತಹ ಒಂದಷ್ಟು ಗುರಿಯನ್ನು ಚುನಾವಣಾ ಆಯೋಗ ಹಾಕಿಕೊಂಡಿದೆ. ಅದರ ಜೊತೆಗೆ ಬ್ಯಾಂಕ್ಗಳಿಗೂ ಕೂಡ ಖಡಕ್ಕಾಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಹಣಕ್ಕೆ ಡಿಮ್ಯಾಂಡ್ ಇದೆ, ಎಷ್ಟೆಷ್ಟು ಕ್ಯಾಶ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ಪ್ರತಿನಿತ್ಯವೂ ಎಲ್ಲ ಬ್ಯಾಂಕ್ಗಳು ಕೂಡ ಚುನಾವಣಾ ಆಯೋಗಕ್ಕೆ ಆ ಒಂದು ಮಾಹಿತಿಯನ್ನು ಕೊಡಬೇಕು. ಅದರ ಜೊತೆಗೆ UPI ಪೇಮೆಂಟ್ನ ಹ್ಯಾಂಡಲ್ ಮಾಡ್ತಾ ಇರುವಂತಹ NPSI ಕೂಡ ಇದೇ ತರಹದ ಮಾಹಿತಿಯನ್ನು ಪ್ರತಿದಿನವೂ ಕೊಡಬೇಕು. ಅದರ ಜೊತೆಗೆ ಗೆಳೆಯರೆ, ಈ ಬಾರಿ ಚೆಕಿಂಗ್ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ರೋಡ್ ಆಗಿರ್ಬೋದು, ಎಲ್ಲ ಏರ್ಪೋರ್ಟ್ಗಳಲ್ಲಾಗಿರ್ಬೋದು. ಈ ಮೊದಲು ಹೆಂಗಿತ್ತು ಅಂದರೆ ಈ ಡೊಮೆಸ್ಟಿಕ್ ಏರ್ಪೋರ್ಟ್ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಈ ಪ್ರಯಾಣಿಕರ ಒಂದು ಏನಿರುತ್ತಲ್ಲ ಸಾರ್ವಜನಿಕ ವಿಮಾನಗಳು, ಅದನ್ನು ಮಾತ್ರ ಚೆಕ್ ಮಾಡ್ತಾಯಿದ್ರು. ಆದರೆ ಈ ಬಾರಿ ದೊಡ್ಡ ದೊಡ್ಡ ಶ್ರೀಮಂತರ ಪ್ರೈವೇಟ್ ಜೆಟ್ಗಳನ್ನು ಕೂಡ ಈ ಬಾರಿ ಚೆಕ್ ಮಾಡಲಾಗತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಅದರ ಜೊತೆಗೆ ಗೆಳೆಯರೆ, ಚುನಾವಣೆ ಬಂತು ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ಆಗಿರುವಂತಹ ಇನ್ಫಾರ್ಮೇಷನ್, ಅಂದರೆ ಸುಳ್ಳು ಸುದ್ದಿಗಳು ಆಗಾಗ ಹರಿದಾಡ್ತಾ ಇರುತ್ತೆ. ಅಂಥವರ ಮೇಲೂ ಚುನಾವಣಾ ಆಯೋಗ ಕಣ್ಣಿಟ್ಟಿದೆ. ಅಂತಹ ಸುಳ್ಳು ಸುದ್ದಿಗಳನ್ನು ಹರಡುವಂಥವರ ಮೇಲೆ ಸೈಬರ್ ಕ್ರೈಮ್ ಅದರ ಮೇಲೆ ಕಂಪ್ಲೀಟ್ ಆಗಿರುವಂತಹ ಕಣ್ಣು ಇಡೋಕ್ಕೆ ಹೇಳಿದೆ.
ಆ ತರಹ ಏನಾದರೂ ಸುಳ್ಳು ಸುದ್ದಿ ಪ್ರಕಟಿಸಿದ್ದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಯನ್ನು ವೈರಲ್ ಮಾಡಿದ್ದೇನಾದರೂ ಗೊತ್ತಾಯಿತು ಅಂದರೆ ನಾನ್ ಬೇಲೇಬಲ್ ವಾರಂಟ್ನಿಂದ ಅವರನ್ನು ಜೈಲಿಗೆ ಹಾಕಲಾಗುತ್ತೆ. ಇನ್ನು ಮಾಧ್ಯಮಗಳಿಗೂ ಕೂಡ ಇದೇ ರೂಲ್ಸನ್ನು ಅಪ್ಲೈ ಮಾಡಿದೆ. ಮಾಧ್ಯಮಗಳಲ್ಲಿಯೂ ಕೂಡ ಸುಳ್ಳು ಸುದ್ದಿಯನ್ನು ಪ್ರಕಟಿಸಬಾರದು. ಯಾವುದೇ ರೀತಿಯಾದಂತಹ ಆಧಾರವಿಲ್ಲದ ಸುದ್ದಿಗಳನ್ನು ಇವತ್ತಿನಿಂದ ಪ್ರಕಟಿಸುವ ಹಾಗಿಲ್ಲ. ಅದರ ಜೊತೆಗೆ ಪೇಯ್ಡ್ ನ್ಯೂಸ್ಗಳನ್ನು ಕೂಡ ಪ್ರಕಟಿಸುವ ಹಾಗಿಲ್ಲ. ಪೇಯ್ಡ್ ನ್ಯೂಸ್ ಅಂದರೆ ನಿಮಗೆ ಸಣ್ಣದಾಗಿರೋ ಹಾಗೆ ಎಕ್ಸಾಂಪಲ್ ಹೇಳಿಬಿಡ್ತೀನಿ. ಅವರ ಕಡೆಯಿಂದ ದುಡ್ಡನ್ನು ಇಸ್ಕೊಂಡು, ಕ್ಯಾಂಡಿಡೇಟ್ ಕಡೆಯಿಂದ ದುಡ್ಡನ್ನು ಇಸ್ಕೊಂಡು ಅವ್ರ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡಿರೋ ತರಹ ಮಾಡಿ ಅವರೇ ಗೆಲ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ನ್ಯೂಸ್ ಮಾಡುತ್ತವಲ್ಲ, ಸೊ ಅದನ್ನು ಇವತ್ತಿನಿಂದ ಮಾಡೋ ಹಾಗಿಲ್ಲ. ಅದರ ಜೊತೆಗೆ ಗೆಳೆಯರೇ, ಜಾಹೀರಾತನ್ನು ಪಡೆದುಕೊಂಡ್ರೆ ಅದನ್ನು ಜಾಹೀರಾತು ಅಂತ ಮೆನ್ಷನ್ ಮಾಡಬೇಕು. ಜಾಹೀರಾತು ಅಂತ ಅದನ್ನು ಮೆನ್ಷನ್ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಮಾಧ್ಯಮಗಳಿಗೂ ಕೂಡ ಚುನಾವಣಾ ಆಯೋಗ ಎಚ್ಚರಿಕೆ ಕೊಟ್ಟಿದೆ. ಇನ್ನು ರಾಜಕೀಯ ಪಕ್ಷಗಳಿಗೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನು ಮಾಡುವ ಹಾಗಿಲ್ಲ. ರಾಜಕೀಯ ಪಕ್ಷದ ಕಾರ್ಯಕರ್ತರು ಅಥವಾ ಬೇರೆ ಎಲ್ಲರೂ ಇರ್ತಾರಲ್ಲ, ಸೊ ಅವರು ಈ ತರಹದ ಕ್ರಿಮಿನಲ್ ಆ್ಯಕ್ಟಿವಿಟಿಗಳಾಗಿರ್ಬೋದು, ಗಲಭೆ ಮಾಡೋದು, ಇದೆಲ್ಲವನ್ನು ಕೂಡ ಮಾಡೋ ಹಾಗಿಲ್ಲ ಅನ್ನೋದ ಒಂದಷ್ಟು ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಒಟ್ಟಾರೆಯಾಗಿ ಗೆಳೆಯರೆ, ನಾವು ಈಗ ಯಾರಿಗೆ ಓಟ್ ಹಾಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಪಕ್ಷಗಳ ಬಗ್ಗೆ ಅಥವಾ ಪಕ್ಷಾತೀತವಾಗಿ ನಾನು ಮಾತನಾಡ್ತಾ ಇದ್ದೀನಿ. ನಮಗೆ ಯಾರು ಬೆಸ್ಟ್ ಕ್ಯಾಂಡಿಡೇಟ್ ಅನ್ನಿಸ್ತಾರೆ, ಯಾರು ಕೆಲಸವನ್ನು ಮಾಡ್ತಾರೆ, ನಮ್ಮ ಓಟನ್ನು ಅವರಿಗೆ ನಾವು ಹಾಕ್ತೀವಿ ಅಂದರೆ ನಾವು ಅವರಿಗೆ ಕೆಲಸವನ್ನು ಕೊಟ್ಟ ಹಾಗೆ. ನಮ್ಮ ಕೆಲಸವನ್ನು ಯಾರು ಮಾಡ್ತಾರಲ್ಲ ಅಂತಹ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ಗಳ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.